ನಮಸ್ಕಾರ ವೀಕ್ಷಕರೇ. ಎಲ್ಲರೂ ಕಾತುರದಿಂದ ಕಾಯುತ್ತಿದ್ದ ಅತ್ಯಂತ ಪವಿತ್ರವಾದ ಆಷಾಢ ಮಾಸ ಈಗ ಆರಂಭವಾಗಿದೆ. ಈ ಆಷಾಢ ಮಾಸದಲ್ಲಿ ಬರುವ ಪ್ರತಿಯೊಂದು ಶುಕ್ರವಾರವೂ ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ಆ ತಾಯಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಧನಾಧಾನ್ಯಗಳಿಗೆ ಯಾವುದೇ ಕೊರತೆ ಇಲ್ಲದಂತೆ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾಕಾಲ ನೆಲೆಸಿರುತ್ತದೆ. ಹಾಗಾದರೆ ಈ ಆಷಾಢ ಮಾಸದ ಶುಕ್ರವಾರಗಳಂದು ಮಹಾಲಕ್ಷ್ಮೀ ದೇವಿಯನ್ನು ಹೇಗೆ ಪೂಜಿಸಬೇಕು? ತಾಯಿಗೆ ಅತ್ಯಂತ ಪ್ರಿಯವಾದ ಐಶ್ವರ್ಯ ದೀಪವನ್ನು ಹೇಗೆ ಹಚ್ಚಬೇಕು? ಈ ದಿನ ನಾವು ಪಾಲಿಸಬೇಕಾದ ನಿಯಮಗಳು ಮತ್ತು ಪರಿಹಾರಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮುಂದೆ ಹೋಗುವ ಮುನ್ನ ನಿಮಗೊಂದು ಸಣ್ಣ ವಿನಂತಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆಯಲು ಮರೆಯಬೇಡಿ. ಪೂಜೆಯ ಸಮಯ ಮತ್ತು ಆಷಾಢ ಮಾಸದ ಮಹತ್ವದ ಬಗ್ಗೆ ತಿಳಿಯೋಣ. ಈ ವರ್ಷ ಜುಲೈ 15ರಿಂದ ಆಗಸ್ಟ್ 12ರವರೆಗೆ ಆಷಾಢ ಮಾಸವಿರಲಿದ್ದು, ಈ ಅವಧಿಯಲ್ಲಿ ಒಟ್ಟು 4 ಆಷಾಢ ಶುಕ್ರವಾರಗಳು ಬರುತ್ತವೆ. ಯಾರು ಪ್ರತಿದಿನ ಮನೆಯಲ್ಲಿ ದೀಪಾರಾಧನೆ ಮತ್ತು ಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲವೋ ಅವರು ಕನಿಷ್ಠ ಈ ಆಷಾಢ ಶುಕ್ರವಾರಗಳಂದಾದರೂ ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಆರ್ಥಿಕವಾಗಿ ಅದ್ಭುತ ಪ್ರಗತಿ ಕಾಣಬಹುದು. ಜೊತೆಗೆ ಆಯುಷ್ಯ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ. ಈ ಆಷಾಢ ಮಾಸದ ಪೂರ್ತಿ ತಿಂಗಳು ದೇವಿಯ ಶಕ್ತಿ ಭೂಮಿಯ ಮೇಲೆ ಅತ್ಯಂತ ತೀವ್ರವಾಗಿರುತ್ತದೆ. ಹಾಗಾಗಿ ಈ ತಿಂಗಳಲ್ಲಿ ಮಾಡುವ ಪೂಜೆಗಳಿಗೆ ಎಂದಿಗಿಂತ 10 ಪಟ್ಟು ಹೆಚ್ಚಿನ ಪುಣ್ಯಫಲ ದೊರೆಯುತ್ತದೆ. ಪೂಜೆಯ ಸಮಯ ತಿಳಿಯೋಣ. ಪ್ರತಿ ಆಷಾಢ ಶುಕ್ರವಾರದಂದು ಮುಂಜಾನೆಯೇ ಎದ್ದು ಪೂಜೆ ಮಾಡಿಕೊಳ್ಳಿ. ಸಾಧ್ಯವಾದರೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಿಗ್ಗೆ 4:15ರಿಂದ 6 ಗಂಟೆಯ ಒಳಗೆ ದೀಪಾರಾಧನೆ ಮಾಡಲು ಪ್ರಯತ್ನಿಸಿ. ಒಂದು ವೇಳೆ ಇದು ಸಾಧ್ಯವಾಗದಿದ್ದರೆ ಕನಿಷ್ಠ ಬೆಳಿಗ್ಗೆ 8 ಗಂಟೆಯ ಒಳಗಾಗಿ ಪೂಜೆ ಮುಗಿಸಿ. ಮುಂಜಾನೆ ಪೂಜೆ ಮಾಡಲು ಸಾಧ್ಯವಾಗದವರು ಸಂಜೆ 6ರಿಂದ 8 ಗಂಟೆಯ ಒಳಗೂ ಈ ಪೂಜೆಯನ್ನು ಮಾಡಬಹುದು. ಮನೆ ಮತ್ತು ಸಿಂಹದ್ವಾರದ ಅಲಂಕಾರ, ಇದು ಲಕ್ಷ್ಮಿ ಆಕರ್ಷಣೆಗಾಗಿ. ಆಷಾಢ ಶುಕ್ರವಾರದಂದು ಮಹಿಳೆಯರು ಮುಂಜಾನೆಯೇ ಎದ್ದು ಇಡೀ ಮನೆಯನ್ನು ಸ್ವಚ್ಛಗೊಳಿಸಿಕೊಳ್ಳಿ. ಮನೆಯನ್ನು ಒರೆಸುವ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಹಳದಿ ಪುಡಿಯನ್ನು ಹಾಕಿ ಒರೆಸಿದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ. ನಂತರ ಮನೆಯ ಹೊಸ್ತಿಲನ್ನು ನೀರಿನಿಂದ ತೊಳೆದು ಹಳದಿ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಿ. ಆಷಾಢ ಶುಕ್ರವಾರದಂದು ಹೊಸ್ತಿಲಿಗೆ ಹಳದಿ ಹಚ್ಚುವಾಗ ಆ ಹಳದಿಗೆ ಸ್ವಲ್ಪ ಪಚ್ಚಕರ್ಪೂರದ ಪುಡಿಯನ್ನು ಕೂಡ ಬೆರೆಸಿ ಹಚ್ಚಿ. ಪಚ್ಚಕರ್ಪೂರವು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದುದು ಮತ್ತು ಇದರ ಸುವಾಸನೆಗೆ ಧನಾಕರ್ಷಣೆ ಉಂಟಾಗುತ್ತದೆ. ಇದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸುತ್ತಾಳೆ. ಮನೆಯ ಹೆಬ್ಬಾಗಿಲು ಅಂದರೆ ಹೊಸ್ತಿಲು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ. ಆದ್ದರಿಂದ ಪ್ರತಿ ಆಷಾಢ ಶುಕ್ರವಾರದಂದು ಮನೆಯ ಮುಂದೆ ಅಕ್ಕಿ ಹಿಟ್ಟಿನಿಂದ ಅಷ್ಟಾದಳ ಪದ್ಮದ ರಂಗೋಲಿಯನ್ನು ಹಾಕಿ ಅದಕ್ಕೆ ಅರಿಶಿನ, ಕುಂಕುಮ ಮತ್ತು ಹೂವುಗಳಿಂದ ಅಲಂಕರಿಸಿ ಹೊಸ್ತಿಲ ಪೂಜೆ ಮಾಡಿ. ಹಾಗೆಯೇ ಹೊಸ್ತಿಲಿನ ಹೊರಗಡೆ ಬಲಭಾಗದಲ್ಲಿ ನೀರಿನಿಂದ ತುಂಬಿದ ಒಂದು ಸಣ್ಣ ತಾಮ್ರ ಅಥವಾ ಹಿತ್ತಾಳೆಯ ಕಲಶವನ್ನು ಇಡಿ. ಅದಕ್ಕೆ ಹಳದಿ ಕುಂಕುಮದ ಬೊಟ್ಟುಗಳನ್ನಿಟ್ಟು ನೀರಿನಲ್ಲಿ ಚಿಟಿಕೆ ಹಳದಿ, ಕುಂಕುಮ ಮತ್ತು ಕೆಂಪು ಹೂವುಗಳನ್ನು ಹಾಕಿ ಇಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಧನಾಕರ್ಷಣಾ ಶಕ್ತಿ ಅದ್ಭುತವಾಗಿ ಹೆಚ್ಚುತ್ತದೆ. ಶುಕ್ರವಾರದಂದು ಯಾವುದೇ ಕಾರಣಕ್ಕೂ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಬಾರದು. ಆದ್ದರಿಂದ ಗುರುವಾರವೇ ದೇವರ ಕೋಣೆಯನ್ನು ಸ್ವಚ್ಛಗೊಳಿಸಿ ದೇವರ ಫೋಟೋ ಅಥವಾ ವಿಗ್ರಹಗಳಿಗೆ ಗಂಧ ಮತ್ತು ಕುಂಕುಮದ ಬೊಟ್ಟು ಇಟ್ಟು ಸಿದ್ಧಪಡಿಸಿಕೊಳ್ಳಿ. ಪೂಜೆಯ ದಿನ ಮಹಿಳೆಯರು ತಲೆ ಸ್ನಾನ ಮಾಡಿ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಕಾಲುಗಳಿಗೆ ಹಳದಿ ಹಚ್ಚಿಕೊಂಡು ಹಣೆಗೆ ಕುಂಕುಮ ಇಟ್ಟುಕೊಂಡು ಮುತ್ತೈದೆಯಂತೆ ಸಿದ್ಧವಾಗಿ ಲಕ್ಷ್ಮೀ ಪೂಜೆ ಮಾಡಬೇಕು. ಲಕ್ಷ್ಮೀ ದೇವಿಗೆ ಕೆಂಪು ಕಮಲದ ಹೂವು ಮತ್ತು ಗುಲಾಬಿಗಳೆಂದರೆ ಅತ್ಯಂತ ಪ್ರೀತಿ. ಆದ್ದರಿಂದ ಕೆಂಪು ಹೂವುಗಳಿಂದ ದೇವಿಯನ್ನು ಅಲಂಕರಿಸಿ ನಿಮ್ಮಲ್ಲಿರುವ ಚಿನ್ನಾಭರಣಗಳಿಂದ ತಾಯಿಯನ್ನು ಸಂಪೂರ್ಣವಾಗಿ ಶೃಂಗರಿಸಿ. ಲಕ್ಷ್ಮೀ ದೇವಿಯನ್ನು ಎಷ್ಟು ಸುಂದರವಾಗಿ ಅಲಂಕರಿಸುತ್ತೀರೋ ಅಷ್ಟೇ ಐಶ್ವರ್ಯ ನಿಮ್ಮ ಮನೆಗೆ ಲಭಿಸುತ್ತದೆ. ಪೂಜೆ ಆರಂಭಿಸುವ ಮೊದಲು ದೇವಿಗೆ ತಾಂಬೂಲವನ್ನು ಸಮರ್ಪಿಸಿ ನಮಸ್ಕರಿಸಿ. ಅಂದರೆ ವೀಳ್ಯದೆಲೆಯಲ್ಲಿ 2 ಬಾಳೆಹಣ್ಣು, ಅಡಿಕೆ, ಅರಿಶಿನ ಮತ್ತು ಕುಂಕುಮವನ್ನು ದೇವಿಯ ಬಳಿ ಇಟ್ಟು ನಿಮ್ಮ ಸಂಕಲ್ಪವನ್ನು ದೇವಿಗೆ ಹೇಳಿಕೊಂಡು ಪೂಜೆ ಆರಂಭಿಸಿ. ಲಕ್ಷ್ಮೀ ದೇವಿಯ ಮುಂದೆ ಹಸುವಿನ ತುಪ್ಪದ 2 ದೀಪಗಳನ್ನು ಹಚ್ಚಿ
ಶುಕ್ರವಾರ ಹಸುವಿನ ತುಪ್ಪದ ದೀಪ ಹಚ್ಚುವುದರಿಂದ ಮಹಾಲಕ್ಷ್ಮಿ ಪ್ರಸನ್ನಳಾಗಿ ಕೇಳಿದ ವರಗಳನ್ನು ತಕ್ಷಣವೇ ಕರುಣಿಸುತ್ತಾಳೆ. ಮಣ್ಣಿನ ಹಣತೆಯಲ್ಲಿ ದೀಪ ಹಚ್ಚುವುದು ಅತ್ಯಂತ ಶ್ರೇಷ್ಠ. ದೀಪ ಹಚ್ಚಿದ ನಂತರ ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಟು ಹೂವು ಹಾಗೂ ಅಕ್ಷತೆಯನ್ನು ಹಾಕಿ ದೀಪದೇವತೆಗೆ ನಮಸ್ಕರಿಸಿ. ಪ್ರತಿ ಆಷಾಢ ಶುಕ್ರವಾರದಂದು ಮನೆಯಲ್ಲಿ ಹಾಲು ಉಕ್ಕಿಸಿ ಲಕ್ಷ್ಮೀ ದೇವಿಗೆ ಪಾಯಸ ನೈವೇದ್ಯವಾಗಿ ಅರ್ಪಿಸಿ. ಆಷಾಢ ಶುಕ್ರವಾರದಂದು ಮನೆಯಲ್ಲಿ ಹಾಲು ಉಕ್ಕಿಸುವುದರಿಂದ ಅಖಂಡ ರಾಜಯೋಗ ಸಿದ್ಧಿಸುತ್ತದೆ ಎಂಬ ನಂಬಿಕೆ ಇದೆ. ಪರಮಾನ್ನ ಅಥವಾ ಪಾಯಸದ ಜೊತೆಗೆ ಲಕ್ಷ್ಮಿಗೆ ಇಷ್ಟವಾದ ದಾಳಿಂಬೆ ಹಣ್ಣು ಮತ್ತು ಮೊಸರನ್ನ ಸಹ ನೈವೇದ್ಯವಾಗಿ ನೀಡಬಹುದು. ಆಷಾಢ ಮಾಸದಲ್ಲಿ ಒಟ್ಟು 4 ಶುಕ್ರವಾರಗಳು ಬರುತ್ತವೆ ಅಲ್ವಾ? ಇವುಗಳಲ್ಲಿ ಯಾವುದಾದರೂ ಒಂದು ಶುಕ್ರವಾರದಂದು ನಿಮ್ಮ ದೇವರ ಕೋಣೆಯಲ್ಲಿ ತಪ್ಪದೆ ಐಶ್ವರ್ಯ ದೀಪವನ್ನು ಬೆಳಗಿ. ಸಮುದ್ರ ಮಂಥನದ ಸಮಯದಲ್ಲಿ ಲಕ್ಷ್ಮೀದೇವಿಯ ಜೊತೆಗೆ ಉಪ್ಪು ಕೂಡ ಉದ್ಭವಿಸಿತು. ಹಾಗಾಗಿ ಉಪ್ಪನ್ನು ಲಕ್ಷ್ಮೀದೇವಿಯ ಸಹೋದರ ಎಂದು ಕರೆಯಲಾಗುತ್ತದೆ. ಶಾಸ್ತ್ರಗಳ ಪ್ರಕಾರ ಉಪ್ಪಿನಲ್ಲಿ ಲಕ್ಷ್ಮೀದೇವಿಯ ಸಾನ್ನಿಧ್ಯವಿರುತ್ತದೆ. ಅದಕ್ಕಾಗಿಯೇ ಉಪ್ಪಿನ ದೀಪಕ್ಕೆ ಐಶ್ವರ್ಯ ದೀಪ ಎಂಬ ಹೆಸರಿದೆ. ಒಂದು ದೊಡ್ಡ ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು ಅದರಲ್ಲಿ ಕಲ್ಲು ಉಪ್ಪನ್ನು ಪೂರ್ತಿಯಾಗಿ ತುಂಬಿಸಿ. ಮಣ್ಣಿನ ಹಣತೆ ಇಲ್ಲದಿದ್ದಾಗ ಒಂದು ಅಗಲವಾದ ತಟ್ಟೆಯನ್ನು ಕೂಡ ಬಳಸಬಹುದು. ಆ ಉಪ್ಪಿನ ಮೇಲೆ ಮತ್ತೊಂದು ಸಣ್ಣ ಮಣ್ಣಿನ ಹಣತೆಯನ್ನು ಇಟ್ಟು ಅದಕ್ಕೆ ಹಸುವಿನ ತುಪ್ಪವನ್ನು ಹಾಕಿ 2 ಬತ್ತಿಗಳನ್ನು ಸೇರಿಸಿ ಒಂದು ಬತ್ತಿ ಮಾಡಿ ದೀಪವನ್ನು ಬೆಳಗಿ. ಈ ದೀಪಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಹೂವುಗಳಿಂದ ಸುಂದರವಾಗಿ ಅಲಂಕರಿಸಿ ಲಕ್ಷ್ಮೀದೇವಿಯ ಮುಂದೆ ಇಡಿ. ಶನಿವಾರ ಮುಂಜಾನೆ ದೀಪ ತಣ್ಣಗಾದ ಮೇಲೆ ಆ ಹಣತೆಯಲ್ಲಿದ್ದ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ಯಾರೂ ತುಳಿಯದ ಜಾಗದಲ್ಲಿ ಅಥವಾ ಗಿಡದ ಬುಡಕ್ಕೆ ಆ ನೀರನ್ನು ಸುರಿಯಿರಿ. ಈ ಉಪ್ಪಿನ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿರುವ ದಾರಿದ್ರ್ಯ, ಸಾಲದ ಬಾಧೆಗಳು ತಕ್ಷಣ ನಿವಾರಣೆಯಾಗುತ್ತವೆ. ವ್ಯಾಪಾರದಲ್ಲಿ ನಷ್ಟ ಕಡಿಮೆಯಾಗಿ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ಮನೆಯ ಆದಾಯ ಹೆಚ್ಚುತ್ತದೆ. ಈಗ ನಾವು ಇತರೆ ಶಕ್ತಿಶಾಲಿ ಆಷಾಢ ಶುಕ್ರವಾರದ ಪರಿಹಾರಗಳನ್ನು ತಿಳಿಯೋಣ. 1. ಏಲಕ್ಕಿ ಮಾಲೆ ಪರಿಹಾರ. ಏಲಕ್ಕಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದದ್ದು. ಆಷಾಢ ಶುಕ್ರವಾರದ ಪೂಜೆಯ ಸಮಯದಲ್ಲಿ 21 ಏಲಕ್ಕಿಗಳನ್ನು ಒಂದು ದಾರಕ್ಕೆ ಪೋಣಿಸಿ ಮಾಲೆಯನ್ನಾಗಿ ಮಾಡಿ ದೇವಿಯ ಫೋಟೋಗೆ ಹಾಕಿ. ನಂತರ ಕನಕದಾರ ಸ್ತೋತ್ರವನ್ನು ಪಠಿಸಿ. ಪೂಜೆಯ ನಂತರ ಈ ಏಲಕ್ಕಿ ಮಾಲೆಯನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ತಿಜೋರಿಯಲ್ಲಿ, ಅಂದರೆ ಹಣ ಇಡುವ ಜಾಗದಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಮನೆಯಲ್ಲಿ ಸುಖ ಸುಮ್ಮನೆ ಆಗುವ ಖರ್ಚುಗಳು ಕಡಿಮೆಯಾಗಿ ಸಂಪತ್ತು ವೃದ್ಧಿಯಾಗುತ್ತದೆ. 2. ತುಳಸಿ ಪೂಜೆ. ಪ್ರತಿ ಆಷಾಢ ಶುಕ್ರವಾರದಂದು ತುಳಸಿ ಕಟ್ಟೆಗೆ ವಿಶೇಷ ಪೂಜೆ ಮಾಡಿ. ತುಳಸಿ ಕಟ್ಟೆಗೆ ಅರಿಶಿಣ ಕುಂಕುಮ ಹಚ್ಚಿ ಸ್ವಲ್ಪ ಹಸುವಿನ ಹಾಲನ್ನು ತುಳಸಿ ಬುಡಕ್ಕೆ ಅರ್ಪಿಸಿ. ತುಳಸಿ ಕಟ್ಟೆಯ ಮುಂದೆ ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿ ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಬೆಲ್ಲವನ್ನು ನೈವೇದ್ಯವಾಗಿ ಸಮರ್ಪಿಸಿದರೆ ನಿಮ್ಮ ಎಲ್ಲಾ ಕೋರಿಕೆಗಳು ನೆರವೇರುತ್ತವೆ. 3. ಧೂಪ ಮತ್ತು ಗೋಸೇವೆ. ಶುಕ್ರವಾರ ಸಾಯಂಕಾಲ ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕ ಕಂಪನಗಳು ಸೃಷ್ಟಿಯಾಗುತ್ತವೆ. ಹಾಗೆಯೇ ಪ್ರತಿ ಶುಕ್ರವಾರ ಹಸುವಿಗೆ ಹರಿವೆ ಸೊಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ದೊರೆತು ನಿಮ್ಮ ವಂಶಾಭಿವೃದ್ಧಿಯಾಗುತ್ತದೆ. 4. ತಾವರೆ ನಾರಿನ ದೀಪಾರಾಧನೆ. ಆಷಾಢ ಶುಕ್ರವಾರದಂದು ಲಕ್ಷ್ಮೀದೇವಿಯ ಮುಂದೆ ತಾವರೆ ನಾರಿನ ಬತ್ತಿಗಳಿಂದ ದೀಪಾರಾಧನೆ ಮಾಡಿದರೆ ನಿಮ್ಮ ಪೂಜೆಗೆ ದುಪ್ಪಟ್ಟು ಪುಣ್ಯಫಲ ಸಿಗುತ್ತದೆ. 5. ಮುತ್ತೈದೆಗೆ ತಾಂಬೂಲ. ಸಾಯಂಕಾಲ ಕನಿಷ್ಠ ಒಬ್ಬ ಮುತ್ತೈದೆಯನ್ನಾದರೂ ಮನೆಗೆ ಕರೆದು ಅರಿಶಿಣ ಕುಂಕುಮ, ತಾಂಬೂಲ ಮತ್ತು ಬಳೆಗಳನ್ನು ನೀಡಿ ಸತ್ಕರಿಸಿ. ಇದು ಸಾಕ್ಷಾತ್ ಲಕ್ಷ್ಮೀದೇವಿಯೇ ನಿಮ್ಮ ಮನೆಗೆ ಬಂದು ಆಶೀರ್ವದಿಸಿದಷ್ಟು ಪುಣ್ಯವನ್ನು ತಂದುಕೊಡುತ್ತದೆ. 6. ದೃಷ್ಟಿದೋಷ ನಿವಾರಣೆಗೆ ಲೋಳೆ ರಸ, ಅಂದರೆ ಆಲೋವಿರಾ ಪರಿಹಾರ. ಯಾವುದಾದರೂ ಒಂದು ಶುಕ್ರವಾರದಂದು ಸಣ್ಣ ಆಲೋವಿರಾ ಗಿಡಕ್ಕೆ ಹಳದಿ ಕುಂಕುಮ ಹಚ್ಚಿ ಅದನ್ನು ಮನೆಯ ಹೆಬ್ಬಾಗಿಲಿಗೆ ತಲೆ ಕೆಳಗಾಗಿ ಕಟ್ಟಿರಿ, ಅಂದರೆ ಬೇರು ಮೇಲಿರುವಂತೆ ಕಟ್ಟಬೇಕು. ಇದರಿಂದ ಎಂತಹ ಭೀಕರ ದೃಷ್ಟಿದೋಷ, ನರಘೋಷ ಅಥವಾ ಅಸೂಯೆಗಳಿದ್ದರೂ ಕ್ಷಣಾರ್ಧದಲ್ಲಿ ಮಾಯವಾಗುತ್ತದೆ. 7. ದುರ್ಗಾದೇವಿಯ ಪೂಜೆ ಮತ್ತು ಲಿಂಬೆಹಣ್ಣಿನ ದೀಪ. ಆಷಾಢ ಶುಕ್ರವಾರದಂದು ದುರ್ಗಾದೇವಿಯನ್ನು ಪೂಜಿಸುವುದು ಅತ್ಯಂತ ವಿಶೇಷ. ಸಾಯಂಕಾಲದ ಸಮಯದಲ್ಲಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆಯನ್ನು ಬಳಸಿ ಲಿಂಬೆಹಣ್ಣಿನ ದೀಪವನ್ನು ಹಚ್ಚಿದರೆ ಜಾತಕದಲ್ಲಿರುವ ರಾಹುಕೇತು ದೋಷಗಳು,
ಮತ್ತು ಶನಿಪೀಡೆಯ ತೀವ್ರತೆ ಕಡಿಮೆಯಾಗುತ್ತದೆ. 8 ಲಿಂಬೆಹಣ್ಣಿನ ಪವಾಡದ ಪರಿಹಾರಗಳು. ಮನೆಯಲ್ಲಿ ಪೂಜೆ ಮಾಡುವಾಗ ಒಂದು ಹಸಿರು ಲಿಂಬೆಹಣ್ಣಿಗೆ ಹಳದಿ ಕುಂಕುಮ ಹಚ್ಚಿ ದೇವಿಯ ಮುಂದೆ ಇಡಿ. ಪೂಜೆಯ ನಂತರ ಅದನ್ನು ಮನೆಯ ಹೆಬ್ಬಾಗಿಲಿಗೆ ಕಟ್ಟಿ. ಇದರಿಂದ ಮನೆಯಲ್ಲಿರುವ ಅಷ್ಟ ದರಿದ್ರಗಳು ದೂರವಾಗಿ ಸುಖ ಶಾಂತಿ ನೆಲೆಸುತ್ತದೆ. ಹಾಗೆ ಒಂದು ಲಿಂಬೆಹಣ್ಣನ್ನು 2 ಭಾಗವಾಗಿ ಕತ್ತರಿಸಿ ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಮನೆಯ ಹೆಬ್ಬಾಗಿಲಿನ ಇರುಬದಿಯಲ್ಲಿ ಇಡಿ, ಅಂದರೆ 2 ಕಡೆ ಇಡಿ. ಇದು ದೃಷ್ಟಿದೋಷ ತಗಲದಂತೆ ರಕ್ಷಣಾ ಕವಚವಾಗಿ ಕೆಲಸ ಮಾಡುತ್ತದೆ. 9 ಮಂತ್ರಪಠನೆ ಮತ್ತು ಕುಂಕುಮಾರ್ಚನೆ. ಪೂಜೆಯ ಸಮಯದಲ್ಲಿ ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸುತ್ತಾ ಕುಂಕುಮ ಅಥವಾ ತಾವರೆ ಬೀಜಗಳಿಂದ ದೇವಿಗೆ ಕುಂಕುಮಾರ್ಚನೆ ಮಾಡಿ. ಪೂಜೆಯ ನಂತರ ದೇವಿಯ ಮುಂದೆ ಕುಳಿತುಕೊಂಡು ಕನಕದಾರ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟಕಂ ಪಠಿಸುವುದರಿಂದ ಧನಾಕರ್ಷಣೆ ಉಂಟಾಗುತ್ತದೆ. 10 ನಕಾರಾತ್ಮಕ ಶಕ್ತಿ ನಿವಾರಣೆಗೆ ನೀರಿನ ಥೆರಪಿ. ಆಷಾಢ ಮಾಸದ ಇಡೀ ತಿಂಗಳು ಒಂದು ಗಾಜಿನ ಗ್ಲಾಸ್ನಲ್ಲಿ ನೀರು ತುಂಬಿಸಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಮತ್ತು ಒಂದು ಹಸಿರು ಲಿಂಬೆಹಣ್ಣನ್ನು ಹಾಕಿ ನಿಮ್ಮ ಮನೆಯ ಹಾಲ್ನಲ್ಲಿ ಇಟ್ಟುಕೊಳ್ಳಿ. ಇದು ಮನೆಯಲ್ಲಿರುವ ಎಲ್ಲಾ ನಕಾರಾತ್ಮಕ ಕಂಪನಗಳನ್ನು ಹೀರಿಕೊಳ್ಳುತ್ತದೆ. ಇಡೀ ತಿಂಗಳು ಮಾಡಲು ಸಾಧ್ಯವಾಗದವರು ಪ್ರತಿ ಶುಕ್ರವಾರ ಈ ನೀರು ಮತ್ತು ಲಿಂಬೆಹಣ್ಣನ್ನು ಬದಲಾಯಿಸಿ ಹೊಸದನ್ನು ಇಡುತ್ತಾ ಬನ್ನಿ. ಇದರಿಂದ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಆರಂಭವಾಗುತ್ತವೆ. 11 ಶನಿದೋಷ ನಿವಾರಣೆಗೆ ಅಶ್ವತ್ಥ ಮರದ ಪೂಜೆ. ಆಷಾಢ ಮಾಸದಲ್ಲಿ ಕನಿಷ್ಠ ಒಂದು ದಿನವಾದರೂ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಮರಕ್ಕೆ 7 ಪ್ರದಕ್ಷಿಣೆಗಳನ್ನು ಹಾಕಿದರೆ 7 ಶನಿದೋಷಗಳು ತಕ್ಷಣ ನಿವಾರಣೆಯಾಗುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ಆಷಾಢ ಶುಕ್ರವಾರಗಳಂದು ಮಹಾಲಕ್ಷ್ಮಿಯನ್ನು ಭಕ್ತಿಯಿಂದ ಆರಾಧಿಸಿದರೆ ಸಕಲ ಶುಭಗಳು ಉಂಟಾಗುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.